ಒಮ್ಮೆ ಯೋಚಿಸಿ ನೋಡಿ, ಇಂದು ನಾವು ಕುಡಿಯುತ್ತಿರುವ ನೀರು, ಸಮುದ್ರದಲ್ಲಿ ಕಾಣುವ ನೀರು, ಮಳೆಯಾಗಿ ಬೀಳುವ ನೀರು ಇವೆಲ್ಲ ಭೂಮಿಯಲ್ಲಿ ಮೊದಲಿಂದಲೂ ಇತ್ತೆ ಅಥವಾ ಲಕ್ಷಾಂತರ ಕೋಟಿ ಕಿಲೋಮೀಟರ್ ದೂರದಿಂದ ಯಾರೋ ತಂದು ಹಾಕಿದ್ದಾರ? ಈ ಪ್ರಶ್ನೆ ವಿಚಿತ್ರ ಅನಿಸಬಹುದು, ಆದರೆ ವಿಜ್ಞಾನಿಗಳು ಇಂದಿಗೂ ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದಾರೆ ಮತ್ತು ಆ ಉತ್ತರ ನಿಮ್ಮ ಕಲ್ಪನೆಯನ್ನೇ ಬದಲಾಯಿಸಬಹುದು. ಇಂತಹ ಆಶ್ಚರ್ಯದ ವಿಷಯಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಒಂದು ಹುರಿಯುತ್ತಿರುವ ಅಗ್ನಿಗೋಳದಂತಿತ್ತು. ಅಂದು ಇಲ್ಲಿ ಸಮುದ್ರವೂ ಇರಲಿಲ್ಲ, ನದಿಗಳೂ ಇರಲಿಲ್ಲ, ಮಳೆ ಕೂಡ ಇರಲಿಲ್ಲ. ಹಾಗಾದರೆ ಇಂದು ಭೂಮಿ ಮೇಲಿರುವ 71% ಭಾಗವನ್ನು ಆವರಿಸಿದ ನೀರು ಎಲ್ಲಿಂದ ಬಂತು? ಈ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ? ಬನ್ನಿ ಸಮಯವನ್ನು ಹಿಂದೆ ತಿರುಗಿಸಿ ನೋಡೋಣ. ಥಿಯರಿ 1, ವಾಟರ್ ಕೇಮ್ ಫ್ರಮ್ ಇನ್ಸೈಡ್ ದಿ ಅರ್ತ್. ಮೊದಲ ಸಿದ್ಧಾಂತದ ಪ್ರಕಾರ ಭೂಮಿ ಒಳಭಾಗದಲ್ಲಿ ನೀರಿನ ಮೂಲ ಅಡಗಿತ್ತು. ಭೂಮಿ ನಿರ್ಮಾಣವಾಗುವ ಸಮಯದಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಘನರೂಪದಲ್ಲಿ ರಿಂಗುಟೈಟ್ ಎಂಬ ಖನಿಜದಲ್ಲಿ ಬಂದಿಯಾಗಿತ್ತು. ಲಕ್ಷಾಂತರ ವರ್ಷಗಳ ಕಾಲ ನಡೆದ ಜ್ವಾಲಾಮುಖಿ ಸ್ಫೋಟಗಳಿಂದ ಖನಿಜದಲ್ಲಿದ್ದ ಘನರೂಪದ ಹೈಡ್ರೋಜನ್ ಮತ್ತು ಆಮ್ಲಜನಕ ನೀರಿನಂತೆ ಆವಿಯಾಗಿ ವಾತಾವರಣಕ್ಕೆ ಬಿಡುಗಡೆಯಾಯಿತು. ಭೂಮಿ ನಿಧಾನವಾಗಿ ತಣ್ಣಗಾದಾಗ ಆ ಆವಿ ಮೋಡಗಳಾಗಿ ಮಾರ್ಪಟ್ಟಿತ್ತು. ನಂತರ ಸಾವಿರಾರು ವರ್ಷಗಳ ಕಾಲ ನಿರಂತರ ಮಳೆ ಸುರಿಯಿತು. ಕಲ್ಪನೆ ಮಾಡಿ, ಒಂದು ದಿನ ಅಥವಾ ಒಂದು ತಿಂಗಳ ಮಳೆ ಅಲ್ಲ, ಸಾವಿರಾರು ವರ್ಷಗಳ ಕಾಲ ಸುರಿದ ಮಳೆ. ಇದೇ ಮಳೆ ಮೊದಲ ಸಮುದ್ರಗಳನ್ನು ನಿರ್ಮಿಸಿರಬಹುದು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಆದರೆ ಇದು ಸಂಪೂರ್ಣ ಉತ್ತರವೇ? ಬಹುಶಃ ಅಲ್ಲ. ಥಿಯರಿ 2, ವಾಟರ್ ಕೇಮ್ ಫ್ರಮ್ ದ ಸ್ಪೇಸ್. ಇದೀಗ ಇನ್ನೊಂದು ಅದ್ಭುತದ ಸಿದ್ಧಾಂತ. ಕೆಲವು ವಿಜ್ಞಾನಿಗಳ ಪ್ರಕಾರ ನಮ್ಮ ನೀರು ಭೂಮಿಯಿಂದ ಬಂದಿದ್ದಲ್ಲ, ಅದು ಬಾಹ್ಯಾಕಾಶದಿಂದ ಬಂದಿದೆ. ಸುಮಾರು 4 ಬಿಲಿಯನ್ ವರ್ಷಗಳ ಹಿಂದೆ ಸೌರವ್ಯೂಹದಲ್ಲಿ ಅಸಂಖ್ಯಾತ ಧೂಮಕೇತುಗಳು ಮತ್ತು ಕ್ಷುದ್ರಗ್ರಹಗಳು ಸಂಚರಿಸುತ್ತಿದ್ದವು. ಇವುಗಳಲ್ಲಿ ಹಲವಾರು ಹಿಮದಿಂದ ತುಂಬಿಕೊಂಡಿದ್ದವು. ಅವು ಭೂಮಿಗೆ ಡಿಕ್ಕಿ ಹೊಡೆದಾಗ ಅವುಗಳಲ್ಲಿದ್ದ ಹಿಮ ಕರಗಿ ನೀರಾಯಿತು. ಹೀಗೆ ಲಕ್ಷಾಂತರ ಡಿಕ್ಕಿಗಳ ಮೂಲಕ ಭೂಮಿಗೆ ಅಪಾರ ಪ್ರಮಾಣದ ನೀರು ಸೇರಿರಬಹುದು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಅಂದರೆ ನೀವು ಕುಡಿಯುತ್ತಿರುವ ಒಂದು ಹನಿ ನೀರು ಬಹುಶಃ ಕೋಟ್ಯಾಂತರ ವರ್ಷಗಳ ಹಿಂದೆ ಬಾಹ್ಯಾಕಾಶದಿಂದ ಲಕ್ಷಾಂತರ ಕೋಟಿ ಕಿಲೋಮೀಟರ್ ದೂರದಿಂದ ಬಂದಿರಬಹುದು. ಇದೊಂದು ನಿಜಕ್ಕೂ ಅದ್ಭುತವೇ ಅಲ್ಲವೇ? ವಾಟ್ ಡೂ ಸೈಂಟಿಸ್ಟ್ ಥಿಂಕ್ಸ್ ಟುಡೇ? ಇಂದಿನ ವಿಜ್ಞಾನಿಗಳು ಒಂದು ಆಸಕ್ತಿದಾಯಕ ನಿರ್ಣಯಕ್ಕೆ ಬಂದಿದ್ದಾರೆ. ಭೂಮಿಯ ನೀರು ಒಂದೇ ಮೂಲದಿಂದ ಬಂದಿರಲಿಲ್ಲ. ಸ್ವಲ್ಪ ನೀರು ಭೂಮಿಯ ಒಳಭಾಗದಿಂದ ಬಂದಿರಬಹುದು. ಮತ್ತಷ್ಟು ನೀರು ಕ್ಷುದ್ರಗ್ರಹಗಳು ಮತ್ತು ಧೂಮಕೇತುಗಳಿಂದ ಬಂದಿರಬಹುದು. ಅಂದರೆ ನಮ್ಮ ಸಮುದ್ರಗಳು ಮತ್ತು ನದಿಗಳು ಭೂಮಿ ಮತ್ತು ಬಾಹ್ಯಾಕಾಶ ಎರಡರ ಸಂಯುಕ್ತ ಕೊಡುಗೆ. ಬಂಧುಗಳೇ, ಇದಾಗಿತ್ತು ನಾವು ಪ್ರತಿದಿನ ಬಳಸುವ ನೀರಿನ ಕತೆ. ನಿಜಕ್ಕೂ ಇದು ಬ್ರಹ್ಮಾಂಡದ ಕಥೆಯೇ ಆಗಿದೆ. ಈ ರೀತಿಯ ವಿಜ್ಞಾನ ಮತ್ತು ಬಾಹ್ಯಾಕಾಶದ ರೋಚಕ ವಿಷಯಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.